ಒಂದು ಇಲಾಖೆಯಲ್ಲಿ ಇದ್ದಾಗ ಕೈ ಹಾಕಿದಾಗ ಗಲೀಜು ಬರೋದು ಸಹಜ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸಮಸ್ಯೆ ಕೈ ತೆಗೆದಾಗ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಬಂದಿದ್ದೀನಿ ಅಂತ ವಿಶ್ವಾಸ ಮತ್ತು ಹೆಮ್ಮೆ ಇದೆ. ಇವತ್ತು ದೇವ್ರನ್ನ 2ನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ, ಮಕ್ಕಳನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಆ ಥರ ನನ್ನ ಇಲಾಖೆನ ಸತ್ಯವಾಗಲು ನಾನು ನಮ್ಮ ತಂದೆ ತಾಯಿಯವ್ರಿಗೆ ಗೌರವ ಕೊಡ್ತೀನಿ, ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೀನಿ, ವಿರೋಧ ಪಕ್ಷದವ್ರಿಗೂ ವಿರೋಧಿಗಳಿಗೂ ಗೌರವ ಕೊಡ್ತೀನಿ. ಬಟ್ ಇಲಾಖೆ ಮಾತ್ರ ಇದೇ ಥರ ನಡೆಸೋದು. ನಾನು KPSC ಶಾಲೆಗಳ ಸ್ಥಾಪನೆ ಬಗ್ಗೆ ಮಾತನಾಡ್ತಿದ್ರಿ ಮಧು ಬಂಗಾರಪ್ಪನವರೇ. ಇನ್ನೊಂದು ಆರೋಪ ಏನು ಕೇಳೋಕೆ ಸಿಗ್ತಿದೆ ಅಂದರೆ, ಇದ್ದ ಶಾಲೆಗಳಿಗೆ KPS ಅಂತ ಹೇಳಿ ಬೋರ್ಡ್ ಹಾಕ್ತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ನಂಬರ್ ಸುಳ್ಳು ಲೆಕ್ಕವನ್ನ ಕೊಡ್ತಿದ್ದಾರೆ. 100% ಹೇಳಿದ್ದು ಕರೆಕ್ಟ್. ಹಿಂದಿನ ಸರ್ಕಾರದವ್ರು ಇದು ಮಾಡೇ ಹಾಳಾಗಿದ್ದು, ನಾ ಹೇಳ್ತಾ ಇದ್ದೀನಿ. ಅದಕ್ಕೆ 300 ಅಲ್ಲಲ್ಲ, ನನ್ನ ನೇಮ್ ಚೇಂಜ್ ಶಾಲೆ ಹಾಗಾದ್ರೆ ಹಿಂದಿನ ಸರ್ಕಾರದ ಕಲ್ಪನೆ ನೀವು ಕಂಟಿನ್ಯೂ ಮಾಡ್ತಿದ್ದೀರಿ. ಹೌದು, ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು 2018ರಲ್ಲಿ ಭಾಳ ಅವರು ಕೂಡ ಆಸೆ ಇಟ್ಕೊಂಡೆ ಇದು ಮಾಡಿದ್ದು. ಅದಾದ್ಮೇಲೆ ಯಾರ್ಯಾರು ಬಂದರು ಅಂತ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಅವಶ್ಯಕತೆ ನನಗೆ ಭಾವಿಸೋದಿಲ್ಲ. ಅದಾದಮೇಲೆ ನಾವು ಕೂಡ ಸುಮಾರು 100 KPSನ ಅನೌನ್ಸ್ ಮಾಡಿದ್ವಿ. ಫಂಡಿಂಗ್ ಜನರಲ್ ಆಗಿತ್ತು, ಬಟ್ ಅಲ್ಲಿ ಹೈಸ್ಕೂಲಿಂದ PUCವರೆಗೂ ಇತ್ತು, ಅದನ್ನು KPS ಅಂತ ಕರೆದ್ರು. LKG ಇಲ್ಲದೆ 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ LKG ಅಂತ ಕರೆದ್ರು, 10ನೇ ಕ್ಲಾಸಿಗೆ ಅದಕ್ಕೂ KPS ಅಂತ ಕರೆದ್ರು. ಒಂದು ಬ್ಲೂ ಬುಕ್ ಇರಲಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ. ದೆನ್ ಈಗ ನಿಮ್ಮ ಜೊತೆಗೆ ಮಾತಾಡ್ತಿದ್ದಂಗೆ 309 ಶಾಲೆ KPSಲ್ಲಿ ಎಲ್ಲವೂ ಕೂಡ ಅಪ್ಡೇಟೆಡ್ ಅಲ್ಲ. ಅದು ಅವ್ರಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಥರ ಇಲ್ಲ. ನಾವು ಕೂತ್ಕೊಂಡು ಇವಾಗ ಬ್ಲೂ ಬುಕ್ ಮಾಡಿ LKGಯಿಂದ, ಅದಕ್ಕೆ ನಾನು ಹೇಳಿದ್ದು 14 ವರ್ಷದ ಕಲಿಕೆ ಒಂದೇ ಅಡ್ರೆಸ್ಸಲ್ಲಿ ಫ್ರೀಯಾಗಿ ಆಗಿಬಿಟ್ರೆ ಇಲ್ಲಿರೋರು ಎಲ್ಲರೂ ಕೂಡ ನಿರಾಳವಾಗಿ ಅವ್ರ ಕೆಲಸನ ಒಂದಿದ್ರೊಳಗೆ. ಸೊ ತಂದೆ ತಾಯಿಗೂ ಗೊತ್ತು ಮಕ್ಕಳು ಇದೇ ಶಾಲೆಗೆ ಹೋಗ್ತಾರೆ, ಗುರುಗಳಿಗೂ ಗೊತ್ತು ಈ ಮಗು ಚೆನ್ನಾಗಿ ಓದ್ತಾ ಇದೆಯೋ ಇಲ್ಲೋ ಗಮನ ತಗೊಳ್ಳೋದು. ಆಮೇಲೆ ಎಲ್ಲ KPS ಶಾಲೆಯಲ್ಲೂ ಕೂಡ ಮ್ಯೂಸಿಕ್ ಟೀಚರ್ ಕಂಪಲ್ಸರಿ ಇರ್ತಾರೆ, ಇನ್ನು ನೆಕ್ಸ್ಟ್ ಟೈಮು ಫಿಸಿಕಲ್ ಟೀಚರ್ ಕಂಪಲ್ಸರಿ ಇರ್ತಾರೆ, ಸ್ಕೂಲ್ ಬ್ಯಾಂಡ್ ಇರ್ತದೆ. ಅಥ್ಲೆಟಿಕ್ಸಿಗೆ ಇವತ್ತು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ಇವತ್ತು ನಿಮ್ಮಲ್ಲಿಗೆ ಹೇಳಿಬಿಡ್ತೀನಿ, ಸೂಪರ್ KPS ಅಂತ ಹೇಳಿ ಮಾಡ್ತಾ ಇದ್ದೀವಿ 6 ಡಿವಿಷನ್ನು. ಈ KPSಲ್ಲಿರ್ತಕ್ಕಂಥ ಟ್ಯಾಲೆಂಟೆಡ್ ಮಕ್ಕಳನ್ನ ಈ ಶಾಲೆಗೆ ತಂದು ಕಲಿಕೆಯ ಸಿಸ್ಟಮ್ ಚೇಂಜ್ ಇರುತ್ತೆ. ಕಲಿಕೆ ಮಧ್ಯಾಹ್ನ ಆಗ್ಬೋದು, ಬೆಳಗ್ಗೆ ಸಾಯಂಕಾಲ ಅವರಿಗೆ ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲೆಲ್ಲಿ ಅನುಕೂಲ ಇದೆ ಅದು ಮಾಡಬೇಕಂತ ಇದ್ದೀವಿ. ಅದನ್ನು ಜನವರಿ ಎಂಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದೆ, ನಾನೇ ಕರೆದೆ.